ಒಂದೇ ದಿನದಲ್ಲಿ 3 ಪ್ರಕರಣಗಳು. ಅಷ್ಟು ಕಷ್ಟಪಟ್ಟು ಸಾಕಿದಂತಹ ಹೆಣ್ಣು ಮಗಳನ್ನು ಯಾವನೋ ಒಬ್ಬ ಬಂದು ಆಮಿಷದಿಂದನೋ ಅಥವಾ ಬ್ಲಾಕ್ ಮೇಲ್ ಇಂದನೋ ಅಥವಾ ಅವಳನ್ನ ಬಲವಂತವೋ ಏನೋ ಗೊತ್ತಿಲ್ಲ, ಅವಳನ್ನ ಲವ್ ಜಿಹಾದ್ ಪ್ರಕರಣಕ್ಕೆ ಸಿಲುಕಿ ಹಾಕೊಳ್ಳುವಾಗ ತಾಯಿ ಅಷ್ಟೊಂದು ಬೇಡಿಕೊಂಡಾಗ ಕೂಡ ಅವಳಿಗೆ ಕರುಣೆ ಬರೋದಿಲ್ಲ ಅಂತ ಆದ್ರೆ ಯಾವ ರೀತಿಯಲ್ಲಿ ಅವಳನ್ನ ಬ್ರೈನ್ ವಾಶ್ ಮಾಡಿರ್ಬೋದು. ತಾಯಿ 5 ನಿಮಿಷ ಮಾತಾಡ್ಬೇಕಂತೆ, ಅವಳನ್ನ ಮುಟ್ಟಬಾರದು. ತಾಯಿ ಮಾತಾಡಿದಾಗ ಒಪ್ಕೊಳ್ತಾಳೆ, ಬರೆದು ಕೊಡ್ತಾಳೆ. ಅವನಿಗೆ 7 ನಿಮಿಷ ಟೈಮ್ ಕೊಡ್ತಾರೆ. ಆ 7 ನಿಮಿಷದಲ್ಲಿ ಅವಳನ್ನ ಬದಲು ಮಾಡ್ತಾನೆ. ಆ ಮೊದಲು ಬರೆದ ಪತ್ರವನ್ನ ಹರಿದು ಬಿಸಾಕ್ತಾಳೆ. ಅವನೊಟ್ಟಿಗೆ ಹೋಗ್ತೇನೆ ಅಂತೇಳಿ ಪೊಲೀಸರಿಗೆ ಪತ್ರ ಬರೆದು ಕೊಡ್ತಾಳೆ. ಇಷ್ಟು ಆದ್ರೂ ಕೂಡ ಹೆಣ್ಣು ಮಕ್ಕಳು ಜಾಗೃತಿ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ದಿನಂಪ್ರತಿ ಪೇಪರಲ್ಲಿ ಪತ್ರಿಕೆಯಲ್ಲಿ ಬರ್ತಾ ಇದೆ, ಹಣವಾಗಿ ಬಿದ್ದದ್ದು, ಆ ಫ್ರಿಜ್ ಅಲ್ಲಿ ಸೂಟ್ ಕೇಸಲ್ಲಿ ಭಯೋತ್ಪಾದಕಿಯಾಗಿ ಸಿಕ್ಕಿ ಬಿದ್ದದ್ದು, ಡ್ರಗ್ಸ್ ಜಾಲದಲ್ಲಿ ಸಿಕ್ಕಿ ಬಿದ್ದದ್ದು, ಎಷ್ಟೊಂದು ಪ್ರಕರಣಗಳು ಬಂದರೂ ಕೂಡ ಇನ್ನೂ ಯಾಕೆ ಸಮಾಜ ಜಾಗೃತಿ ಆಗ್ತಾ ಇಲ್ಲ ಅನ್ನತಕ್ಕಂಥದ್ದೊಂದು ಬೇಸರದ ಸಂಗತಿ. ಅಂದ್ರೆ ನೋಡಿ, ಒಂದೇ ದಿನದಲ್ಲಿ 3 ಪ್ರಕರಣಗಳು. ಆ ತಾಯಿ ಬಿಜಾಪುರದಲ್ಲಿ ಒಂದು ಹೆಣ್ಣು ಮಗಳು, ಆ ತಾಯಿ ಕಾಲಿಗೆ ಬಿಡ್ದು ಎಷ್ಟು ಬೇಡವಾಗ್ಲೂ ಕೂಡ ಆ ಹೆಣ್ಣು ಮಗಳಿಗೆ 25 ವರ್ಷ ಸಾಕಿರ್ತಾರೆ. 20-25 ವರ್ಷ ಹುಡುಗಿ ಆಗಿರ್ಬೋದು. ಅಷ್ಟು ಕಷ್ಟಪಟ್ಟು ಸಾಕಿದಂತಹ ಹೆಣ್ಣು ಮಗಳನ್ನು ಯಾವನೋ ಒಬ್ಬ ಬಂದು ಆಮಿಷದಿಂದನೋ ಅಥವಾ ಬ್ಲಾಕ್ ಮೇಲ್ ಇಂದನೋ ಅಥವಾ ಅವಳನ್ನ ಬಲವಂತವೋ ಏನೋ ಗೊತ್ತಿಲ್ಲ, ಅವಳನ್ನ ಲವ್ ಜಿಹಾದ್ ಪ್ರಕರಣಕ್ಕೆ ಸಿಲುಕಿ ಹಾಕೊಳ್ಳುವಾಗ ತಾಯಿ ಅಷ್ಟೊಂದು ಬೇಡಿಕೊಂಡಾಗ ಕೂಡ ಅವಳಿಗೆ ಕರುಣೆ ಬರೋದಿಲ್ಲ ಅಂತ ಆದ್ರೆ ಯಾವ ರೀತಿಯಲ್ಲಿ ಅವಳನ್ನ ಬ್ರೈನ್ ವಾಶ್ ಮಾಡಿರ್ಬೋದು. ಅದೇ ಒಂದು ನಮ್ಗೆ ವಿಚಿತ್ರ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಒಂದು ನಮ್ದು ಅದೇ ಪ್ರಕರಣದಲ್ಲಿ ಒಂದು ಕಾಸರಗೋಡಿನ ಹುಡುಗಿ ವಯನಾಡಿನಲ್ಲೂ ತಾಯಿಗೆ ಬರೆದು ಕೊಡ್ತಾಳೆ. ತಾಯಿ ಮಾತಾಡಿದಾಗ 5 ನಿಮಿಷ ಮಾತಾಡಬೇಕು. ಪೊಲೀಸ್ ನೋಡಿ, ಕೇಳದ ಪೊಲೀಸ್ನವರ ಪರಿಸ್ಥಿತಿ. ತಾಯಿ 5 ನಿಮಿಷ ಮಾತಾಡ್ಬೇಕಂತೆ, ಅವಳನ್ನ ಮುಟ್ಟಬಾರದು. ತಾಯಿ ಮಾತಾಡಿದಾಗ ಒಪ್ಕೊಳ್ತಾಳೆ, ಬರೆದು ಕೊಡ್ತಾಳೆ. ಅವನಿಗೆ 7 ನಿಮಿಷ ಟೈಮ್ ಕೊಡ್ತಾರೆ. ಆ 7 ನಿಮಿಷದಲ್ಲಿ ಅವಳನ್ನ ಬದಲು ಮಾಡ್ತಾನೆ. ಆ ಮೊದಲು ಬರೆದ ಪತ್ರವನ್ನ ಹರಿದು ಬಿಸಾಕ್ತಾಳೆ. ಅವನೊಟ್ಟಿಗೆ ಹೋಗ್ತೇನೆ ಅಂತೇಳಿ ಪೊಲೀಸರಿಗೆ ಪತ್ರ ಬರೆದು ಕೊಡ್ತಾಳೆ. ವಿಚಿತ್ರ ಅನ್ನಿಸ್ತಾ ಇದೆ, ಬೇಸರ ಕೂಡ ತರ್ತಾ ಇದೆ. ಅವನು ಏನಿರ್ಬೋದು, ಇದ್ರ ಹಿಂದೆ ಅವನು ಬ್ಲಾಕ್ ಮೇಲ್ ಮಾಡಿರ್ಬೋದಾ, ಅವಳ ಖಾಸಗಿ ಚಿತ್ರಗಳು ವಿಡಿಯೋಗಳ ಮೂಲಕ ಬೆದರಿಸಿರ್ಬೋದಾ? ಹೆಚ್ಚಾಗಿ ಪ್ರಕರಣಗಳು ಇದೇ ರೀತಿ ನಡೀತದೆ. ಕಳೆದ ವರ್ಷಗಳ ಹಿಂದೆ ಒಂದು ಕ್ರೈಸ್ತ ತಾಯಿ ನಮಗೆ ಬಂದು ದೂರು ಕೊಟ್ಟರು, ನನ್ನ ಮಗಳಿಗೆ ಡ್ರಗ್ಸ್ ಕೊಡ್ತಾ ಇದ್ದಾನೆ, ಅವಳನ್ನ ಅಶ್ಲೀಲವಾಗಿ ಬಳಸ್ಕೊಳ್ತಾ ಇದ್ದಾನೆ ಅಂತ. ಅದರ ಬಗ್ಗೆ ಕೂಡ ನಾವು ಹೋರಾಟ ಮಾಡಿದ್ವಿ. ಹೆಣ್ಣು ಮಕ್ಕಳನ್ನ ಡ್ರಗ್ಸ್ ಜಾಲಕ್ಕೆ ಸಿಲುಕಿಸೋದು ಅಥವಾ ಅವಳನ್ನ ಮದುವೆಯಾಗಿ ಮತಾಂತರ ಮಾಡಿ ಅವಳಲ್ಲಿ ಮತಾಂಧತೆಯನ್ನ ತುಂಬಿ ಭಯೋತ್ಪಾದಕ ಕೃತ್ಯಕ್ಕೆ ಉಪಯೋಗ ಮಾಡುವಂಥದ್ದು ದೀಪ್ತಿ ಮಾರ್ಲಗಳನ್ನು ನಾವು ನೋಡಿದ್ದೇವೆ. ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, ಅವಳು ಕೂಡ ಐಸಿಸ್ಗೆ ಯುವಕರನ್ನ ಸೇರಿಸುವಂತಹ ನಿಟ್ಟಿನಲ್ಲಿ ಅವಳು ಕೂಡ ಅವರನ್ನ ಬ್ಲಾಕ್ ಮೇಲ್ ಮೂಲಕ, ಅಂದ್ರೆ ಏನಂತ ಹೇಳ್ತಾರೆ, ಅವಳ ಖಾಸಗಿ ವಿಡಿಯೋಗಳನ್ನ ತೋರಿಸಿ ಅವರನ್ನ ಅಟ್ರಾಕ್ಷನ್ ಮಾಡಿಸಿ ಅವರನ್ನ ಭಯೋತ್ಪಾದಕ ಕೃತ್ಯಕ್ಕೆ ಹಾಕಿರತಕ್ಕಂಥದ್ದು. ಇಷ್ಟಕ್ಕೆಲ್ಲದಕ್ಕೂ ಅವರಿಗೆ ಟ್ರೈನಿಂಗ್ ಕೊಡುವಂತಹ ಸೆಂಟರ್ ಇರೋದು ಪೊನ್ನಾನಿಯಲ್ಲಿ. ಆ ಪೊನ್ನಾನಿಯಲ್ಲಿ ಅವರಿಗೆ ಮತಾಂಧತೆಯನ್ನ ತಲೆಗೆ ತುಂಬುತ್ತಾರೆ. ಇಷ್ಟು ಆದ್ರೂ ಕೂಡ ಹೆಣ್ಣು ಮಕ್ಕಳು ಜಾಗೃತಿ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಒಂದೊಂದು ದಿನದಲ್ಲಿ ವೆಸ್ಟ್ ಬೆಂಗಾಲ್ನ ಹುಡುಗಿ ಬೆಂಗಳೂರಿನಲ್ಲಿ ಮಗುವನ್ನ ಇಟ್ಕೊಂಡು ರೋಡಲ್ಲಿ ನಿಂತಿದ್ರು. ಪರವಾಗಿಲ್ಲ, ಜೀವಂತವಾಗಿದ್ದಾಳೆ. ಎಷ್ಟೋ ಹೆಣ್ಣು ಮಕ್ಕಳು ಜೀವಂತವಾಗಿಲ್ಲ. ನನ್ನ ಪ್ರಕಾರವಾಗಿ ಇದೊಂದು ಲವ್ ಅಲ್ಲ, ಲವ್ನ ಮೂಲಕ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನ ಮತಾಂತರ ಮಾಡಿ ಅವರಲ್ಲಿ ಮತಾಂಧತೆಯನ್ನು ತುಂಬಿ ಅವರ ಮತವನ್ನ ಹೆಚ್ಚಿಸುವಂತಹ ಒಂದು ಕೃತ್ಯ ನಡೀತಾ ಇದೆ. ನಮ್ಗೆ ಗೊತ್ತಿದೆ, ಇವಾಗ ನಮ್ಮ ಕಾಸರಗೋಡಿನಲ್ಲಿ ಅವರನ್ನ ಹೆಸರು ಹೇಳೋದಿಲ್ಲ, ವಾಪಸ್ ಬಂದಂತಹ ಹುಡುಗಿ ಅಲ್ಲಿರುವಂತಹ ಘಟನೆಗಳನ್ನು, ಆ ವಿಚಿತ್ರ ಘಟನೆಗಳನ್ನು ಹೇಳಿದಾಳೆ. ಯಾವ ರೀತಿ ಅವರನ್ನ ಮದುವೆಯಾಗಿ ಎಲ್ಲೋ ಒಂದು ಬಿಡ್ತಾರೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಗೊತ್ತಿಲ್ಲ, ಆದ ಮಗುವನ್ನ 1 ವರ್ಷದವರೆಗೆ ತಗೊಂಡು ಹೋಗ್ತಾರೆ. ಇಂತಹ ಒಂದು ಭಯೋತ್ಪಾದಕ ಕೃತ್ಯಕ್ಕೆ ಅವರನ್ನು ಉಪಯೋಗ ಮಾಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಇವಾಗ ಮದುವೆ ಆಯ್ತು, ಕರ್ಕೊಂಡು ಹೋದ. ಆಮೇಲೆ ಆ ತಾಯಿಗೂ ಅವರ ಕುಟುಂಬಕ್ಕೂ ಯಾರಿಗೂ ಕನೆಕ್ಷನ್ ಇರುವುದಿಲ್ಲ. ಅವಳು ಹೇಳಿದ್ದಾಳೆ, ಹೇಗಿದ್ದಾಳೆ, ಯಾರಿಗೂ ಏನು ಕನೆಕ್ಟ್ ಇರುವುದಿಲ್ಲ. ಯಾಕಂದ್ರೆ ಬಿಟ್ಟು ಬಿಡ್ತಾರೆ. ಆಮೇಲೆ ಅವಳ ಪರಿಸ್ಥಿತಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಇದನ್ನಾದ್ರೂ ನೋಡಿ ಜಾಗೃತಿ ಆಗಬೇಕು. ಹೆಚ್ಚಾಗಿ ಎತ್ತವರು ಹೆಣ್ಣು ಮಗಳನ್ನ ಬಿಟ್ಟು ಬಿಡ್ತಾರೆ. ಅವಳು ಪಿಜಿಯಲ್ಲಿ ಇರ್ತಾಳೆ. ಆ ಪಿಜಿಯ ಪರಿಸ್ಥಿತಿ ನೋಡಿದಾಗ ಇನ್ನಷ್ಟು ಕಷ್ಟ. ಆ ಪಿಜಿಯಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ನೋಡಿ. ಶಹೀನಾ ಗ್ಯಾಂಗ್ ಅಂತೇಳಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾನು ಪತ್ರಿಕೆಯಲ್ಲಿ ಓದಿದ್ದೆ. ಮುಸ್ಲಿಂ ಹೆಣ್ಣು ಮಕ್ಕಳು ಹಿಂದೂ ಹೆಣ್ಣು ಮಕ್ಕಳನ್ನ ಲವ್ ಜಿಹಾದ್ನಲ್ಲಿ ಸಿಲುಕಿ ಹಾಕಿಸ್ಕೊಳ್ಳಿಕ್ಕೆ ಅವರಿಗೆ ಸಹಕಾರ ಮಾಡ್ತಾರೆ. ನಾವು ಕೇರಳ ಫೈಲ್ಸ್ ಅಲ್ಲಿ ನೋಡಿದ್ವಿ. ಅದೇ ಘಟನೆ ಈ ಹುಡುಗಿಯಲ್ಲಿ ನಡೆದಿದೆ. ಆ ಹೆಣ್ಣು ಮಕ್ಕಳು ಇವ್ರ ತಾಯಿ ಮನೆಗೆ ಬಂದಿದ್ರು. ಈ ತಾಯಿ ಅವ್ರಿಗೆ ಊಟ ಹಾಕಿದೆ. ಅದೇ ತಾಯಿ ಪ್ರಶ್ನೆ ಕೇಳುವಾಗ ಬೇರೆ ಧರ್ಮ ಮತದವ್ರ ಮದುವೆ ಆದ್ರೆ ಏನಾಯ್ತು, ಅವರು ಮನುಷ್ಯರಲ್ವಾ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಅಲ್ಲಿ ಒಬ್ಬ ಹಿಂದೂ ಹೆಣ್ಣು ಮಗಳು, ಮುಸ್ಲಿಂ ಹೆಣ್ಣು ಮಗಳು, ಇನ್ನೊಬ್ಬ ಮುಸ್ಲಿಂ ಹುಡುಗ ಇದ್ದಂತೆ ಪಿಜಿಗೆ ಹೋದಾಗ. ಪಿಜಿಯಲ್ಲಿ ಗಂಡು ಮಕ್ಕಳೆಲ್ಲ ಅಲೌಡ್ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಇಷ್ಟ, ನಾವು ಮೇಜರ್ ಆಗಿದ್ದೇವೆ ಅಂತ ಮಾತನ್ನ ಹೇಳ್ತಾಳಂತೆ. ಇದು ಎತ್ತ ಸಾಕ್ತಾ ಇದೆ ಸಮಾಜ. ಹಾಗೆ ಇಂಥ ಪಿಜಿಗಳ ಬಗ್ಗೆ ಗಮನ ಹರಿಸಬೇಕು ನಮ್ಮ ಪೊಲೀಸ್ ಇಲಾಖೆ. ನಮ್ಗೆ ಉತ್ತಮ ಕಮಿಷನರ್ ಇದ್ದಾರೆ, ಇವರು ನಮ್ಮ ದಕ್ಷ ಅಧಿಕಾರಿ ಕೂಡ ಇಲ್ಲಿ ಸುಲತ್ಕಲ್ ಠಾಣೆಯಲ್ಲಿದ್ದಾರೆ. ಹಾಗಾಗಿ ನಮ್ಮ ನಂಬಿಕೆ ಇದೆ, ಇಂತಹ ಪಿಜಿಗಳಿಗೆ ಕಡಿವಾಣ ಹಾಕಬೇಕು.
ಅಲ್ಲದೆ ಈ ಘಟನೆಯ ಹಿಂದೆ SDPIಯ ನಾಯಕನ ಕೈವಾಡ ಇರತಕ್ಕಂಥದ್ದನ್ನು ಆ ತಾಯಿಯ ಪೋಷಕರು ಹೇಳಿದ್ದಾರೆ. ಅಂದರೆ ಇದೊಂದು ವ್ಯವಸ್ಥಿತವಾದ ಸಂಚು ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಳಿಸುವಲ್ಲಿ, ಅವರನ್ನ ಮತಾಂತರ ಮಾಡಿ ಕೃತ್ಯ ಮಾಡಲಿಕ್ಕೆ ಉಪಯೋಗ ಮಾಡುವಲ್ಲಿ ಒಂದು ವ್ಯವಸ್ಥಿತ ಸಂಚು. ಹಾಗಾಗಿ ಪೊಲೀಸ್ ಇಲಾಖೆ ಇದನ್ನ ವಿಶೇಷ ತನಿಖಾ ದಳವನ್ನು ರಚನೆ ಮಾಡಿ ತನಿಖೆ ಮಾಡಬೇಕು. ಆ ಹೆಣ್ಣು ಮಗಳನ್ನ ವಾಪಸ್ ತಂದು ಆ ಹೆತ್ತವರ ಕೈಗೆ ಸೇರಿಸುವಲ್ಲಿ ಅವರು ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ.